ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಫಸ್ಟ್ ಚಹಾ ಕುಡಿದು ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ. ಪೂಜೆ ಕೂಡ ಆದ ನಂತರ ಚಹಾ ಕುಡಿದ ನಂತರ ಇಲ್ಲಿ ನಾನು ಡೈಲಿ ನನ್ನ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನಪ್ಪ ಇವಂದರೆ ವಿಶೇಷ, ಇವತ್ತು ನಾನು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಪೊಟೆಟೊ ಪಲ್ಯ ಹೆಂಗೆ ಮಾಡ್ತಾ ಇದ್ದೀನಿ ಅದು ಕೂಡ ಖಂಡಿತ ಚೆನ್ನಾಗಿ ರೆಸಿಪಿ ತೋರಿಸ್ತೀನಿ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಒಂದು ಆನಿಯನ್, ಒಂದು ಟೊಮೊಟೊ ಮತ್ತು ಒಂದು ಮೆಣಸಿನ್ಕಾಯಿ, ಕರಿಬೇಕು ಥರ ತೊಗೋತಾ ಇದ್ದೀನಿ. ಪೊಟ್ಯಾಟೊ ಸ್ವಲ್ಪ ಓವರ್ ಕುಕ್ ಇರಲಿ, ಯಾಕಂದರೆ ಫುಲ್ ಮ್ಯಾಶ್ ಬೇಕಾಗುತ್ತೆ. ಕೆಲವೊಬ್ರಿಗೆ ಇಷ್ಟ ಅಲ್ಲಿಂದ ಖಂಡಿತ ನಿಮ್ಗೆ ಹೆಂಗೆ ಕುಕ್ ಬೇಕು ಹಾಗೆ ಮಾಡ್ಕೊಳ್ಳಿ, ಬಟ್ ಮ್ಯಾಶ್ ತುಂಬ ಆಗಬೇಕು. ಅದರ ನಂತರ ಇಲ್ಲಿ ನಾನು ಒಂದು ಬಾಳ್ಗಿಯಲ್ಲಿ ಜೀರಿಗೆ, ಸಾಸಿವೆ, ಆನಿಯನ್, ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಕಡೆ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋಂಗಿಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಟೇಸ್ಟ್ ಇಲ್ಲಿಕ್ಕಿನ್ನ ಖಾರ ಇರಲಿಲ್ಲ ಅಂದ್ರೆ ಟೇಸ್ಟ್ ಖಂಡಿತ ಬರೋಂಗಿಲ್ಲ. ಅದರ ನಂತರ ಇಲ್ಲಿ ಸ್ಪೈಸಸ್ ಕೂಡ ಹಾಕ್ತಿದ್ದೀನಿ. ಸ್ಪೈಸಸ್ನಾಗ ಅತಿ ಜಾಸ್ತಿ ಏನು ಹಾಕ್ತಾಯಿಲ್ಲ, ಕೊರಿಯಾಂಡರ್ ಪೌಡರು ಮತ್ತು ಸಾಲ್ಟ್, ಅರಿಶಿನ ಅಷ್ಟೇ ಹಾಕ್ತಾಯಿದ್ದೀನಿ. ಎಷ್ಟು ಸಿಂಪಲ್ ಇರುತ್ತೆ ಅಷ್ಟೇ ಟೇಸ್ಟಿ ಇರುತ್ತೆ. ಬಟ್ ಈ ರೆಸಿಪಿ ಪೊಟ್ಯಾಟೊದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಹಾಕಿದ್ದೆ ಸ್ವಲ್ಪ ವೈರಲ್ ಕೂಡ ಆಗಿತ್ತು. ಸೊ ಕ್ರಿಸ್ಪಿಯಾಗಿ ನಾನು ಇಲ್ಲಿ ದೋಸೆ ಕೂಡ ಮಾಡ್ಕೋತೀನಿ. ಮಸಾಲೆ ದೋಸೆ ಮಾಡಬೇಕಂತೇಳಿ ನಾನು ಇಲ್ಲಿ ಚೆನ್ನಾಗಿ ಒಂದು ಪೊಟ್ಯಾಟೊ ಪಲ್ಯ ಮಾಡ್ಕೊಂಡಿರ್ತಾ ಇದ್ದೇನೆ. ಇಲ್ಲಿ ನಾನು ಶೇಂಗಾ, ಮೆಣಸಿನ್ಕಾಯಿ, ಕೊಬ್ಬರಿ ತುರಿ ಮತ್ತು ಅದರ ನಂತರ ಕೊತ್ತಂಬರಿ ಹಾಕಿ ಚೆನ್ನಾಗಿ ನಾನು ಇಲ್ಲಿ ಹುರ್ಕೋತಾ ಇದ್ದೇನೆ. ಹುರ್ಕೊಳ್ಳಾದ ನಂತರ ಮಿಕ್ಸಿಯಲ್ಲಿ 2 ಬೆಳ್ಳುಳ್ಳಿ ಹಾಕಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೇನೆ. ಸ್ವಲ್ಪ ನೀರು ಕೂಡ ಹಾಕಬೇಕು, ಅಂದರೆ ಸ್ಮೂತ್ ಆಗುತ್ತೆ. ನೋಡ್ತಿರ್ಬೋದು, ನಾರ್ಮಲಿ ಚಟ್ನಿ ನಾನು ವ್ಲಾಗ್ ಡೈಲಿ ನೋಡ್ತಿರ್ಬೋದಲ್ಲ, ಅವ್ರಿಗೆ ಗೊತ್ತಿರ್ಬೋದು ನಾನು ಹೆಂಗೆ ಚಟ್ನಿ ಮಾಡ್ತೀನಿ ಅಂತ. ಚಟ್ನಿಯು ಕೂಡ ಒಗ್ಗರಣೆ ಮಾಡಿದ್ದೇನೆ, ಯಾಕಂದರೆ ಸ್ವಲ್ಪ ಟೇಸ್ಟ್ ಇರಲಿ ಅಂತ. ಇಲ್ಲಿ ದೋಸೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಸಖತ್ತಾಗಿ ಕ್ರಿಸ್ಪಿ ಇತ್ತು, ಟೇಸ್ಟ್ ಕೂಡ ಅಷ್ಟೇ ಇತ್ತು. ಆ ಥರ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಸಾಲೆ ದೋಸೆ. ಅವನು ಮಸಾಲೆ ದೋಸೆ ತುಂಬ ಇಷ್ಟಪಟ್ಟು ತಿಂದ, ಸೊ ಖುಷಿ ಕೂಡ ಆಯಿತು. ಈ ವ್ಲಾಗ್ ಚೆನ್ನಾಗೇ ಬರ್ತಾ ಇದ್ರೆ ನನ್ನ ವ್ಲಾಗ್ ಖಂಡಿತ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಹೀಗೆ ಚಲೋ ಆಗಿ ವಿಡಿಯೋ ತೊಗೊಂಡು ಬರ್ತಾ ಇರ್ತೀನಿ. ಅಷ್ಟೇ ಸಪೋರ್ಟ್ ಮಾಡ್ತಾ ಇರಿ ಹೇಳ್ತಾ, ಇವತ್ತಿನ ಪೂಜೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಹೊಸವರಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಮಾಡಿರಿ ಅಂತ ಹೇಳ್ತಾ, ಖಂಡಿತ ಎಲ್ಲರಿಗೆ ಬಾಯ್ ಹೇಳ್ತಾ, ಬಾಯ್.